ದೇವರ ಕೃಪೆಯು ನನ್ನನ್ನು ಬಲಪಡಿಸುತ್ತದೆ. ನಾನು 2 ಕೊರಿಂಥಿ 12:9 ಘೋಷಿಸುತ್ತೇನೆ, ನನ್ನ ಕೃಪೆಯು ನಿನಗೆ ಸಾಕು, ಯಾಕೆಂದರೆ ನಿನ್ನ ಬಲಹೀನತೆಯಲ್ಲಿಯೇ ನನ್ನ ಬಲವು ಪರಿಪೂರ್ಣವಾಗುತ್ತದೆ. ದೇವರ ಕೃಪೆಯು ನನಗೆ ಸಾಕು. ಪ್ರತಿ ದೌರ್ಬಲ್ಯವೂ ಮುಚ್ಚಲ್ಪಟ್ಟಿದೆ, ಪ್ರತಿ ಹೋರಾಟವೂ ನಿವಾರಣೆಯಾಗಿದೆ ಮತ್ತು ಪ್ರತಿ ಕೊರತೆಯು ಜಯಿಸಲ್ಪಟ್ಟಿದೆ. ನಾನು ಎಲ್ಲ ಸೀಮಿತನಾಗಿದ್ದೇನೆಂದು ಭಾವಿಸುತ್ತೇನೋ ಅಲ್ಲಿ ಆತನ ಅನಿಮಿಯದ ಶಕ್ತಿಯು ನನ್ನನ್ನು ವಹಿಸಿಕೊಳ್ಳುತ್ತದೆ. ಆತನ ಕೃಪೆಯು ಬಾಗಿಲುಗಳನ್ನು ತೆರೆಯುತ್ತದೆ. ಆತನ ಕೃಪೆಯು ಆಶೀರ್ವಾದಗಳನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಆತನ ಕೃಪೆಯು ಉತ್ತಮ ಸಾಧನೆ ಮಾಡಲು ನನಗೆ ಶಕ್ತಿ ನೀಡುತ್ತದೆ. ನನ್ನ ಹಿಂದಿನ ಜೀವಿತ ನನ್ನನ್ನು ಹಿಡಿದಿಟ್ಟುಕೊಳ್ಳುವುದಿಲ್ಲ. ಆತನ ಕರುಣೆಯು ನನ್ನನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ನಾನು ನನ್ನ ಸ್ವಂತ ಪ್ರಯತ್ನದಿಂದ ಮಾತ್ರವಲ್ಲ, ಪ್ರತಿದಿನ ನನ್ನನ್ನು ನಡೆಸುವ ಆತನ ಕೃಪೆಯಿಂದ ಯಶಸ್ವಿಯಾಗುತ್ತೇನೆ. ಇಂದು ನಾನು ಶಕ್ತಿ, ಪ್ರಗತಿ ಮತ್ತು ವಿಜಯದಲ್ಲಿ ಮುನ್ನಡೆಯುತ್ತೇನೆ, ಯಾಕೆಂದರೆ ಆತನ ಕೃಪೆಯು ಸಾಕಾಗುವುದಕ್ಕಿಂತಲೂ ಹೆಚ್ಚಿದೆ. ಯೇಸುವಿನ ಹೆಸರಿನಲ್ಲಿ ಇದು ನನ್ನ ಘೋಷಣೆ ಮತ್ತು ಹಾಗೆಯೇ ಆಗಲಿ. ಆಮೇನ್. ನಿಮ್ಮಂತೆ ಯಾರು ಇಲ್ಲಪ್ಪ, ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ. ನಿಮ್ಮನ್ನೇ ನಂಬುವೆವು ಯೇಸಪ್ಪ, ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ. ನಿಮ್ಮನ್ನೇ ನಂಬುವೆವು ಯೇಸಪ್ಪ, ನಿಮ್ಮನ್ನೇ ನಿಮ್ಮಂತೆ ಯಾರು ಇಲ್ಲಪ್ಪ. ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆವು. ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ. ನಿಮ್ಮನ್ನೇ ನಂಬುವೆವು ಯೇಸಪ್ಪ, ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ. ನಿಮ್ಮನ್ನೇ ನಂಬುವೆವು ಯೇಸಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ಈ ದಿನದಲ್ಲಿ ನಿಮ್ಮ ನಿರೀಕ್ಷೆ, ನಿಮ್ಮ ನಂಬಿಕೆ ದೇವರ ಮೇಲೆಯೂ ಆತನ ವಾಕ್ಯದ ಮೇಲೆ ಇಡುವುದಾದರೆ ಆತನು ನಿಮಗೋಸ್ಕರ ಅದ್ಭುತವನ್ನು ಮಾಡಿ ಆದಂಥ ಅವಮಾನಕ್ಕೆ 2ರಷ್ಟು ಮಾನವನ್ನು ಕೊಟ್ಟು ನೀವು ಬಿದ್ದಂಥ ಸ್ಥಳದಿಂದಲೇ ನಿಮ್ಮನ್ನು ಮೇಲೆತ್ತಿ ನಿಮ್ಮನ್ನು ಘನಪಡಿಸುವನು. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿಂದಕ್ಕೆ ನೆರಳಲ್ಲಿ ಬಂದು ನಿಲ್ವೆವು. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ರೆಕ್ಕೆ ನೆರಳಲ್ಲಿ ಬಂದು ನಿಲ್ವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ನಿಶ್ಚಯ ನೀ ಮಾಡುವೆ ಎಂದು ನಂಬಿ ನಿನ್ನ ಕರವನ್ನೇ ದೃಷ್ಟಿಸುತ್ತಾ ಇರುವೆವು.
ನಿನ್ನ ಕರವನ್ನೇ ದೃಷ್ಟಿಸುತ್ತ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯವನ್ನು ಹಿಡಿದು ನಿಮ್ಮ ಮನೆಗಳಿಗೆ ಬರುವಂತದ್ದು ಎಷ್ಟು ಉಲ್ಲಾಸಕರವಾಗಿದೆ. Jesus loves each one of you and he longs for your heart. ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿ ನಿಮ್ಮ ಹೃದಯಗಳಿಗಾಗಿ ತವಕ ಪಡುತ್ತಾನೆ. When you become a child of God, God expects you to look unto him and to call upon him all the days of your life. ನಿಮ್ಮ ಜೀವಿತದ ಕಾಲವೆಲ್ಲವೂ ಕೂಡ ನೀವು ದೇವರ ಮಕ್ಕಳಾಗುವಾಗ ಆತನನ್ನೇ ಎದುರು ನೋಡಬೇಕೆಂಬುದಾಗಿ ಆತನು ಬಯಸುತ್ತಾನೆ. He is an Abba Father. He is an Almighty God. He is an everlasting God who longs for your heart and he can do everything for you in your lives. ಆತನು ನಮಗೆ ಅಪ್ಪ ತಂದೆಯಾಗಿದ್ದಾನೆ, ನಿರಂತರನಾದ ದೇವರಾಗಿದ್ದಾನೆ, ಸೃಷ್ಟಿಕರ್ತನಾದ ದೇವರು ನಮಗಾಗಿ ಯಾವಾಗಲೂ ತವಕ ಪಡುತ್ತಾನೆ. When you become a child of God, God expects you to look to him and to call upon his name. ಆತನ ನಾಮವನ್ನು ನೋಡುತ್ತಾ ಆತನನ್ನ ಕರೆಯಬೇಕೆಂಬುದಾಗಿ ನೀವು ಆತನ ಮಕ್ಕಳಾಗುವಾಗ ನಿಮ್ಮಿಂದ ಎದುರು ನೋಡುತ್ತಾನೆ. Matthew 6:33 says, seek ye first the kingdom of God and his righteousness and all things shall be added unto you. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 33ನೇ ವಚನದಲ್ಲಿ ಹೀಗೆ ಹೇಳ್ತದೆ, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರೆಯುತ್ತವೆ ಎಂಬುದಾಗಿ. The foremost things in our life as a child of God, God expects you to seek his kingdom and his righteousness so that he can add everything in your lives. ಜೀವಿತಗಳಲ್ಲಿ ಬಹಳ ಪ್ರಾಮುಖ್ಯವಾದ ವಿಷಯವೇನೆಂಬುದಾಗಿ ನೋಡುವಾಗ ದೇವರ ರಾಜ್ಯಕ್ಕಾಗಿ ತವಕ ಪಡುವವರು ನಾವಾಗುವಾಗ ದೇವರು ನಮ್ಮ ಜೀವಿತಕ್ಕೆ ಎಲ್ಲವನ್ನ ಕೊಡುವವನಾಗಿದ್ದಾನೆ. The important key as a child of God, God expects you to seek his kingdom and his righteousness in your lives. ದೇವರ ಮಕ್ಕಳಾಗಿರುವಂತ ನಿಮ್ಮ ಜೀವಿತದಲ್ಲಿ ದೇವರು ನೋಡುವ ಬಹು ಪ್ರಾಮುಖ್ಯವಾದ ಒಂದು ಬೀಗದ ಕೈ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತದ್ದಾಗಿದೆ. Jeremiah 33:3 says, call to me and I will answer you and I'll tell you great and unsearchable things which you do not know. ಯೆರೆಮೀಯನ ಪ್ರವಾದನೆಯ ಗ್ರಂಥ 33:3ನೇ ವಚನ ಹೀಗೆ ಹೇಳ್ತದೆ, ನನ್ನನ್ನ ಕೇಳಿಕೋ, ನಾನು ನಿನಗೆ ಸದೂತರವನ್ನ ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನ ಗೋಚರಪಡಿಸುತ್ತೇನೆ. Jeremiah 29:13 says, you will seek me and find me when you seek me with all your heart. ಯೆರೆಮೀಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯದ 13ನೇ ವಚನ ಹೇಳುತ್ತದೆ, ನೀವು ಮನಪೂರ್ವಕವಾಗಿ ಹುಡುಕಿದಾಗ ನೀವು ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ. Learn to seek God in your life because you and I have been created by God in order to fellowship with us every day in our lives. ನಮ್ಮ ಜೀವಿತದ ಪ್ರತಿ ಒಂದೊಂದು ಕ್ಷಣವೂ ದೇವರನ್ನ ಮನಪೂರ್ವಕವಾಗಿ ಹುಡುಕುವುದನ್ನು ನಾವು ಕಲಿತುಕೊಳ್ಳಬೇಕು. Adam and Eve were created by God because God created them in his own image and in his own likeness. ಆದಾಮ ಮತ್ತು ಅವ್ವಳನ್ನ ದೇವರು ತನ್ನ ಸಾರೂಪ್ಯಕ್ಕನುಗುಣವಾಗಿ ಅವರನ್ನ ಸೃಷ್ಟಿಸಿದರೆಂಬುದಾಗಿ ನೋಡುತ್ತೇವೆ. If you turn your Bibles to Genesis chapter 3 verses 8, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದ 8ನೇ ವಚನ ಹೀಗೆ ಹೇಳ್ತದೆ, God used to come down from heaven in order to fellowship with Adam and Eve. ಯೆಹೋವ ದೇವರು ಸಂಜೆಯ ತಂಗಾಳಿನಲ್ಲಿ ತೋಟದಲ್ಲಿ ಸಂಚರಿಸುತ್ತಾ ಆದಾಮ ಅವಳೊಂದಿಗೆ ಆತನು ಅನ್ಯೋನ್ಯ ಹೊಂದಲಿಕ್ಕಾಗಿ ಬರುತ್ತಿದ್ದನು. Even today God longs for your heart and God wants to fellowship with you, with each one of us. ದೇವರು ಈ ದಿನವೂ ಕೂಡ ನನ್ನ ನಿಮ್ಮ ಪ್ರತಿಯೊಬ್ಬರ ಸಂಗಡ ಅನ್ಯೋನ್ಯತೆಯನ್ನು ಹೊಂದಲಿಕ್ಕಾಗಿ ತವಕ ಪಡುವವನಾಗಿದ್ದಾನೆ. Seek ye first the kingdom of God and his righteousness and all things shall be added unto our lives. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವವರು ನಾವಾಗುವಾಗ ಎಲ್ಲಾ ವಿಷಯಗಳು ನಮ್ಮ ಜೀವಿತಕ್ಕೆ ಒದಗಿ ಬರುವಂತವುಗಳಾಗಿವೆ. We see in this worldly things we have been busy with so many unwanted things which doesn't
make any kind of blessings in our lives, ಲೋಕದ ವಿಚಾರಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳುವುದಾದರೆ ಯಾವ ವಿಧವಾದ ಆಶೀರ್ವಾದವು ನಮ್ಮ ಜೀವಿತದಲ್ಲಿ ಬರುವುದಿಲ್ಲ. we have time for everything, but we don't have time for God. ನಮಗೆ ಬೇರೆ ಎಲ್ಲಾ ವಿಚಾರಗಳಿಗೂ ಸಮಯವಿದೆ ದೇವರ ವಿಷಯವನ್ನ ಬಿಟ್ಟು. Our life is full of distraction and we have been trapped by the Satan in so many ways in our lives. ನಮ್ಮ ಜೀವಿತವನ್ನ ಸೈತಾನನು ಹಲವು ವಿಷಯಗಳನ್ನ ಇಟ್ಟು ನಮ್ಮನ್ನ ಸೆರೆ ಹಿಡಿದಿದ್ದಾನೆ. ವಿನಾಶಗಳ ಮಧ್ಯದಲ್ಲಿ ಹಾದು ಹೋಗುತ್ತಿದ್ದೇವೆ. People spend so much of time in social media and mobile phones in their lives. ಜನಗಳು ತಮ್ಮ ಸಮಯವನ್ನ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಮೊಬೈಲ್ ಬಳಕೆಗಳಲ್ಲಿಯೂ ಕಳೆಯುತ್ತಾರೆ. In the world full of distraction, we have been trapped and we are unable to seek God, and even we don't have time to seek God in our lives. ಲೋಕವು ನಾಶನದ ಹಾದಿಯಲ್ಲಿ ಹೋಗುತ್ತಾ ಇರುವಂತ ಕಾರಣದಿಂದ ದೇವರನ್ನು ದೇವರ ಸಮಕ್ಷಮವನ್ನು ಹುಡುಕುವುದಕ್ಕೆ ಸಮಯವಿಲ್ಲದೆ ಹೋಗಿದೆ. Seek ye first the kingdom of God and his righteousness. That's what the word of God said, and Jesus says to prioritize in seeking God in above all things in your lives. ಯೇಸು ಕ್ರಿಸ್ತನು ಕೂಡ ಬಹು ಪ್ರಾಮುಖ್ಯವಾಗಿ ಅದನ್ನೇ ಹೇಳುತ್ತಾ ಇದ್ದಾನೆ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವವರಾಗಬೇಕೆಂಬುದಾಗಿ. When you become a child of God, the foremost things in your life is to seek God in your life for everything and every need in your lives. ನಿಮ್ಮ ಜೀವಿತದ ಪ್ರತಿಯೊಂದು ಅಗತ್ಯತೆಯಲ್ಲಿಯೂ ಅವಕಾಶಕ್ಕಾಗಿಯೂ ದೇವರ ಮಕ್ಕಳಾಗಿರುವವರು ದೇವರ ಸಾನ್ನಿಧ್ಯವನ್ನೇ ಎದುರು ನೋಡಬೇಕು. Bible says that to seek God with all your heart and mind and soul and body in your life. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಮನಪೂರ್ವಕವಾಗಿ ಪೂರ್ಣ ಬುದ್ಧಿ ಶಕ್ತಿಯಿಂದ ದೇವರನ್ನ ನಾವು ಹುಡುಕುವವರಾಗಬೇಕು. Why should we seek God in our life? ಯಾತಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ದೇವರನ್ನ ಹುಡುಕಬೇಕು? What is the purpose behind it? ಅದರ ಹಿಂದೆ ಇರುವ ಉದ್ದೇಶವಾದರೂ ಏನು? Today we are going to meditate on this word, that why we need to seek God. ಈ ದಿನದಲ್ಲಿ ನಾವು ಧ್ಯಾನ ಮಾಡಲಿಕ್ಕಾಗಿದ್ದೇವೆ, ನಾವು ದೇವರನ್ನ ಯಾವುದಕ್ಕೋಸ್ಕರವಾಗಿ ಹುಡುಕಬೇಕು. We need to seek God because God has created in his own image and in his own likeness, and God has created us so that we should fellowship with him. ದೇವರು ನಮ್ಮನ್ನ ಸ್ವಂತ ಛಾಯೆಗೆ ಅನುಗುಣವಾಗಿ ಸ್ವರೂಪದಲ್ಲಿ ನಮ್ಮನ್ನ ರೂಪಿಸಿರುವ ಕಾರಣ ಆತನೊಂದಿಗೆ ಅನ್ಯೋನ್ಯವಾಗಿರುವುದಕ್ಕಾಗಿ ಆತನನ್ನ ಹುಡುಕಬೇಕು. Because he loves us, I'm telling you, God is able to do everything for us in our lives. ಆತನು ನಮ್ಮನ್ನ ಪ್ರೀತಿಸುವವನಾಗಿರುವಂತ ಕಾರಣದಿಂದ ದೇವರು ನಮಗಾಗಿ ಎಲ್ಲವನ್ನ ಮಾಡುವವನಾಗಿದ್ದಾನೆ. We need to seek God for our personal relationship, so that our relationship with God will be stronger in our life, so that God will be able to bless us in every walk of our lives. ನಮ್ಮ ವೈಯಕ್ತಿಕ ಜೀವಿತದ ಸಂಬಂಧವು ದೃಢವಾಗಿರುವುದಕ್ಕೋಸ್ಕರವಾಗಿ ನಾವು ದೇವರ ಸಾನ್ನಿಧ್ಯವನ್ನ ಹುಡುಕುವವರಾಗಬೇಕು. ಹುಡುಕಿದರೆ ದೇವರು ನಮ್ಮ ಎಲ್ಲಾ ಕಾರ್ಯಗಳನ್ನು ಆಶೀರ್ವದಿಸುತ್ತಾನೆ. Jeremiah 29:13 says, you will seek me and find me when you seek me with all your heart. ಯೆರೆಮೀಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯದ 13ನೇ ವಚನ ಹೇಳ್ತದೆ, ನೀವು ನನ್ನನ್ನ ಹುಡುಕುವಿರಿ, ಮನಪೂರ್ವಕವಾಗಿ ನನ್ನನ್ನ ಹುಡುಕಿದಾಗ ನನ್ನನ್ನ ಕಂಡುಕೊಳ್ಳುವಿರಿ ಎಂಬುದಾಗಿ ಹೇಳ್ತದೆ. Seek God with the desire to meet with the King of Kings and the Lord of with the wholeheartedness, so that when you seek him with the wholeheartedness, you will be able to find, and you will find answers for all your situation, what you go through in your lives. ರಾಜಾದಿ ರಾಜನು ಕರ್ತಾದಿ ಕರ್ತನು ಆಗಿರುವ ಆತನನ್ನ ಮನಪೂರ್ವಕವಾಗಿ ನೀವು ಹುಡುಕುವುದಾದರೆ ಆತನನ್ನು ನೀವು ಕಂಡುಕೊಳ್ಳುವವರಾಗುತ್ತೀರಿ. God desires a close relationship with us because we are his children and he is our Abba Father. ದೇವರು ನಮಗೆ ಅಪ್ಪ ತಂದೆಯಾಗಿದ್ದಾನೆ, ನಾವು ಆತನ ಮಕ್ಕಳಾಗಿರುವ ಕಾರಣದಿಂದ ನಮ್ಮ ಬಳಿಯಲ್ಲಿ ಆತನು ಬಹಳ ಹತ್ತಿರದ ಒಂದು ಸಂಬಂಧವನ್ನ ಆತನೊಂದಿಗೆ ಎದುರು ನೋಡುತ್ತಾನೆ. We should not seek God only for blessings or only for our needs, but we need to seek God with that love and compassion that he is an almighty God and he cares for us in our lives. ಆತನನ್ನ ಅಗತ್ಯತೆಗೋಸ್ಕರವಾಗಿ ಅನುಕೂಲತೆಗೋಸ್ಕರವಾಗಿ ಮಾತ್ರವೇ ತವಕದಿಂದ ಎದುರು ನೋಡುವವರಾಗಿರಬಾರದು. ಆತನೊಂದಿಗೆ ಅನ್ಯೋನ್ಯವಾಗಿದ್ದು ದೃಢವಾದ ಸಂಬಂಧವನ್ನು ಹೊಂದಿಕೊಳ್ಳುವುದಕ್ಕಾಗಿ ಆತನನ್ನ ಎದುರು ನೋಡಬೇಕು. We need to seek God for his presence, because when you know him personally, you will be able to understand the love and the price or the sacrifice what he paid for all of us on the cross of Calvary. ವ್ಯಕ್ತಿಗತವಾಗಿ ಆತನು ಯಾರೆಂಬುದನ್ನ ಅರ್ಥ ಮಾಡಿಕೊಳ್ಳುವುದಾದರೆ, ಆತನು ಯಾರು, ಕಲ್ವಾರಿಯ ಶಿಲುಬೆಯ ಮೇಲೆ ಆತನು ಮಾಡಿದ ಬಲಿದಾನ ಎಂತದ್ದು, ಹೇಗೆ ಆತನು ಬೆಲೆ ಕೊಟ್ಟಿದ್ದಾನೆಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. Today many of us, we know God, but not everyone knows God personally
personally in their lives. ಅನೇಕರಿಗೆ ದೇವರು ಯಾರೆಂಬುದಾಗಿ ಗೊತ್ತು, ಆದರೆ ತಮ್ಮ ವ್ಯಕ್ತಿಗತ ವೈಯಕ್ತಿಕ ಬದುಕಿನಲ್ಲಿ ದೇವರು ಏನಾಗಿದ್ದಾನೆಂಬುದಾಗಿ ಗೊತ್ತಿಲ್ಲ. Christianity is not just a religion. ಕ್ರೈಸ್ತತ್ವ ಎನ್ನುವಂಥದ್ದು ಬರೀ ಒಂದು ಧರ್ಮವಲ್ಲ. It's a relationship with our living God, who is a creator, who is an almighty God. ಅದು ಜೀವ ಸ್ವರೂಪನಾದಂತಹ ದೇವರ ಸಂಗಡ ನನಗೂ ನಮಗೂ ಇರುವಂತ ಒಂದು ಸಂಬಂಧವಾಗಿದೆ. God created us to walk with him, talk with him, and live in fellowship with him in every day and every walk of our lives. ದೇವರು ನಮ್ಮನ್ನ ಉಂಟು ಮಾಡಿದಂತ ಕಾರಣ ಆತನೊಂದಿಗೆ ಮಾತನಾಡಬೇಕು, ಆತನೊಂದಿಗೆ ನಡೆಯಬೇಕು, ಅನುದಿನದ ನಮ್ಮ ಕ್ಷಣವನ್ನ ಆತನೊಂದಿಗೆ ಕಳೆಯುವುದಕ್ಕಾಗಿ ಉಂಟು ಮಾಡಿದ್ದಾನೆ. When you become a child, God desires to have a personal relationship with us. ನೀವು ದೇವರು ನಮ್ಮೊಂದಿಗೆ ವೈಯಕ್ತಿಕವಾದ ಒಂದು ಸಂಬಂಧವನ್ನು ಹೊಂದಿಕೊಳ್ಳಬೇಕೆನ್ನುವ ಆಸೆ ಉಳ್ಳವರಾಗಿರಬೇಕು. God doesn't hide from us when we call upon him. When we call upon him, when you seek him sincerely, he will be able to be found, and he will be able to do great and mighty things in our life. ಆತನನ್ನ ನೋಡಿ ಕೂಗಿ ಕರೆಯುವಾಗ ಆತನು ನಮ್ಮ ಸ್ವರವನ್ನ ಕೇಳಿಸಿಕೊಳ್ಳದೆ ಮೌನವಾಗಿ ಅಡಗಿಕೊಳ್ಳುವವನಲ್ಲ. ಆತನು ಕರೆಯುವ ನಮಗೋಸ್ಕರವಾಗಿ ಬಂದು ಮಹತ್ತಾದ ಕಾರ್ಯಗಳನ್ನು ತೋರಿಸುವವನಾಗಿದ್ದಾನೆ. Today he has made his compassion and love shown to every mankind on this earth by he sending his one and only son, Lord Jesus Christ, for all of us on the cross of Calvary, for him to die for us and to redeem us from all our unrighteousness. ಮಾನವ ಕುಲವನ್ನ ಆತನು ಪ್ರೀತಿಸಿ ತನ್ನ ಮಗನಾದ ಒಬ್ಬನೇ ಕುಮಾರನನ್ನ ಕಳುಹಿಸುವುದರ ಮೂಲಕವಾಗಿ ಅನೀತಿವಂತರಾಗಿದ್ದ ನಮ್ಮನ್ನ ಬಿಡುಗಡೆ ಮಾಡಿ ನೀತಿವಂತರಾಗುವುದಕ್ಕಾಗಿ ಯೇಸುವನ್ನ ಕಳುಹಿಸಿಕೊಟ್ಟನೆಂಬುದಾಗಿ ನೋಡುತ್ತೇವೆ. John chapter 17:3 says, now this is eternal life, that they know you, the only true God, and Jesus Christ whom you have sent. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 3ನೇ ವಚನದಲ್ಲಿ ಹೇಳುವ ಪ್ರಕಾರ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು ಎಂಬುದಾಗಿ ಹೇಳ್ತದೆ. Many people can quote scripture or attend church, but still they don't have a personal relationship with God. ಅನೇಕ ಜನಗಳು ದೇವರ ವಾಕ್ಯಗಳನ್ನು ಓದಿ ಅದರ ಗುರುತುಗಳನ್ನು ಬರೆದುಕೊಳ್ಳಬಹುದು, ಆದರೆ ವ್ಯಕ್ತಿಗತವಾಗಿ ದೇವರೊಂದಿಗೆ ಸಂಬಂಧವೇ ಇಲ್ಲದವರಾಗಿದ್ದಾರೆ. Many people, they don't have a relationship with God, but so-called the preachers, they preach the word of God. ಅನೇಕ ಜನಗಳು ದೇವರೊಂದಿಗೆ ಸಂಪರ್ಕವೇ ಇಲ್ಲದವರಾಗಿದ್ದಾರೆ, ಆದರೂ ಅವರು ಪ್ರಸಂಗಿಕರಾಗಿ ಪ್ರಸಂಗಿಸುತ್ತಾರೆ. Our true eternal life starts when we know God personally in our life, and when we have that relationship with God, we will see the God's favor upon our lives. ಜೀವಿತದಲ್ಲಿ ನಿತ್ಯ ಜೀವ ಎನ್ನುವಂಥದ್ದು ನಿತ್ಯನಾದ ಸತ್ಯ ದೇವರೊಂದಿಗೆ ನಮಗಿರುವ ಸಂಬಂಧದಿಂದ ಆರಂಭವಾಗುತ್ತದೆ. If you see in the Bible, Judas walked with Jesus, saw the miracles of Jesus, and heard the teachings of Jesus, but he never developed a personal connection with the Savior. ನೀವು ಸತ್ಯವೇದ ಗ್ರಂಥದಲ್ಲಿ ನೋಡುವುದಾದರೆ ಯೂದನು ಯೇಸು ಕ್ರಿಸ್ತನ ಜೊತೆಯಲ್ಲಿ ನಡೆದವನು, ಅದ್ಭುತಗಳನ್ನ ಕಣ್ಣಾರೆ ಕಂಡವನು, ಆದರೂ ಯೇಸು ಕ್ರಿಸ್ತನೊಂದಿಗೆ ತನ್ನ ವೈಯಕ್ತಿಕ ಸಂಬಂಧವನ್ನ ಆತನು ಬಲಪಡಿಸಿಕೊಳ್ಳಲಿಲ್ಲ. We should know God in our life and need to have that personal relationship with God in our life. That's where God will be able to do everything for us in our lives. ಜೀವಿತದಲ್ಲಿ ದೇವರು ಯಾರು ಎಂತವನು ಎಂಬುದಾಗಿ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ತಿಳಿದುಕೊಳ್ಳುವಾಗ ದೇವರು ತನ್ನ ಕಾರ್ಯವನ್ನು ನಮ್ಮ ಮಧ್ಯದಲ್ಲಿ ಮಾಡುವವನಾಗಿದ್ದಾನೆ. Don't seek God only for blessings in your lives. ಬರೀ ಆಶೀರ್ವಾದಕ್ಕೋಸ್ಕರವಾಗಿ ಮಾತ್ರವೇ ದೇವರನ್ನ ಹುಡುಕಬೇಡ್ರಿ. Don't develop a relationship with God for business purpose, for that God should bless you, then you will be able to see God in your life. ವ್ಯವಹಾರಗಳು ಉದ್ಧಾರವಾಗಲಿ ಎಂಬುದಾಗಿ ಮಾತ್ರವೇ ದೇವರನ್ನ ಹುಡುಕಬೇಡ್ರಿ. Don't have a business mentality in your life for your relationship with God. ದೇವರೊಂದಿಗೆ ನಿಮ್ಮ ಸಂಬಂಧವನ್ನು ಬೆಳೆಸಿಕೊಳ್ಳುವಾಗ ವ್ಯವಹಾರಿಕವಾಗಿ ಆ ಸಂಬಂಧವನ್ನು ಬೆಳೆಸ್ಕೋಬೇಡ್ರಿ. Many people say that, oh, if God blesses me, then I will do this to God. ಅನೇಕ ಜನರು ಹೇಳ್ತಾರೆ, ದೇವರು ನನ್ನನ್ನು ಈ ವಿಷಯದಲ್ಲಿ ಆಶೀರ್ವಾದ ಮಾಡಿದ್ರೆ ನಾನು ದೇವರಿಗಾಗಿ ಇದನ್ನ ಮಾಡ್ತೇನೆ ಎಂಬುದಾಗಿ. But I want to tell you, build that relationship with God so that God can change every circumstances for you in your life. ನಾನು ನಿಮಗೆ ಹೀಗೆ ಹೇಳಲಿಕ್ಕಾಗಿ ಬಯಸ್ತೇನೆ, ನೀವು
ದೇವರೊಂದಿಗೆ ನಿಮ್ಮ ಸಂಬಂಧವನ್ನ ದೃಢವಾಗಿ ಬೆಳೆಸಿಕೊಳ್ಳ್ರಿ. ದೇವರು ನಿಮಗಾಗಿ ಏನನ್ನು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. Seek ye first the kingdom of God and his righteousness, and all things shall be added unto our life. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡುವವರಾಗಿರ್ರಿ. ಎಲ್ಲಾ ಕಾರ್ಯಗಳು ಅದರೊಂದಿಗೆ ನಿಮಗೆ ಅನುಕೂಲವಾಗಿ ಒದಗಿ ಬರುತ್ತವೆ. Seek God daily through prayer and to the word. ದೇವರ ವಾಕ್ಯದ ಆಧಾರದಲ್ಲಿಯೂ ಪ್ರಾರ್ಥನಾ ಪೂರ್ವಕವಾಗಿಯೂ ದೇವರನ್ನ ಹುಡುಕಿರಿ. Psalm 63:1 says, ಕೀರ್ತನೆಗಳು 63ನೇ ಅಧ್ಯಾಯದ 1ನೇ ವಚನ ಹೀಗೆ ಹೇಳ್ತದೆ, Oh God, you are my God, earnestly I seek you. ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನ ಕುತೂಹಲದಿಂದ ಎದುರು ನೋಡುತ್ತೇನೆ. I seek you, my soul thirsts for you. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ My flesh faints for you. ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. As in dry and weary land where there is no water. ನೀರಿಲ್ಲದೆ ಒಣಗಿರುವ ಭೂಮಿಯಲ್ಲಿದ್ದವನು ನೀರಿಗಾಗಿ ಎಂಬಂತೆ ತವಕ The ಪಡುತ್ತೇನೆ. psalmist says that when we seek God in your life, when you earnestly seek him, your soul should thirst for him and your flesh should faint for him. ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ, ದೇವರನ್ನ ಮನಪೂರ್ವಕವಾಗಿ ಹುಡುಕುವುದಾದರೆ ಇಗೋ ನೀರಿಲ್ಲದೆ ಇರುವವನು ನೀರಿಗಾಗಿ ಎಂಬಂತೆ ಆತುರದಿಂದ ಎದುರು ನೋಡಬೇಕು. ಶರೀರವು ಕುಂದಿ ಹೋಗುತ್ತದೆ ಎಂಬುದಾಗಿ ಎದುರು ನೋಡಬೇಕು. Don't seek God only when you have a need. ಅಗತ್ಯತೆ ಇದೆ ಎಂಬುದಾಗಿ ಇರುವಾಗ ಮಾತ್ರವೇ ದೇವರನ್ನ ಹುಡುಕಬೇಡಿರಿ. But every day have that relationship and connection with God. Seek God in your life. Seek his presence in your life. Seek him through the prayer and the word and connection with him, so that God will be able to bless everything in your lives. ನಿಮ್ಮ ಜೀವಿತದ ಪ್ರತಿ ಸಮಯವು ಪ್ರತಿ ಕ್ಷಣವು ದೇವರೊಂದಿಗೆ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳುವವರಾಗಿ ನೀವಿರ್ರಿ. Many people don't know how to pray to God and to build relationship with God. ಅನೇಕ ಜನಗಳಿಗೆ ಹೇಗೆ ಪ್ರಾರ್ಥನೆಯನ್ನ ಮಾಡಬೇಕೆಂಬುದಾಗಿ ಗೊತ್ತಿಲ್ಲ, ಸಂಬಂಧವನ್ನು ಹೇಗೆ ಕಟ್ಟಿಕೊಳ್ಳಬೇಕೆಂಬುದಾಗಿ ಗೊತ್ತಿಲ್ಲ. Prayer is nothing but talking to God wholeheartedly from your heart and to listen to God, what God speaks to us in our lives. ಪ್ರಾರ್ಥನೆ ಎನ್ನುವಂಥದ್ದು ಪೂರ್ಣ ಹೃದಯದಿಂದ ದೇವರೊಂದಿಗೆ ಮಾತನಾಡುವಂಥದ್ದು, ಹೃದಯ ತೆರೆದು ಆತನು ನಿಮ್ಮೊಂದಿಗೆ ಮಾತನಾಡಲಿಕ್ಕಾಗಿರುವಂತ ಅವಕಾಶವಾಗಿದೆ. When you pray to God, you open your heart and talk to God and you listen to God through his word. ದೇವರನ್ನ ನೀವು ಹೃದಯವನ್ನ ತೆರೆದವರಾಗಿ ಪ್ರಾರ್ಥನೆಯನ್ನ ಮಾಡ್ರಿ. ಹೃದಯವನ್ನ ತೆರೆದವರಾಗಿ ದೇವರೇ ವಾಕ್ಯದ ಮೂಲಕ ಮಾತನಾಡೆಂಬುವರಾಗಿರ್ರಿ. Many people take their lengthy prayers, they cry in the presence of God for all their needs. Our needs we need to pray to God, but when you have a relationship with God, you need to talk to God wholeheartedly so that God will be able to speak to you in your lives. ಅನೇಕರು ಉದ್ದವಾದ ಪ್ರಾರ್ಥನೆಯನ್ನ ಮಾಡುತ್ತಾ ಅಗತ್ಯತೆಗಳನ್ನ ದೇವರಿಗೆ ತಿಳಿಯಪಡಿಸುವವರಾಗಿರುತ್ತಾರೆ. ಪ್ರಾರ್ಥನೆಯನ್ನ ಪೂರ್ಣ ಹೃದಯದಿಂದ ದೇವರ ಸಂಗಡ ಮಾತನಾಡಲಿಕ್ಕಾಗಿ ಬಳಸಬೇಕು. When you seek God through prayer, your prayers will be touched by God and God will be able to build that relationship with you and he will be able to speak to you through his word. ಪ್ರಸನ್ನತೆಯಿಂದ ತುಂಬಿದವರಾಗಿ ನೀವು ಪ್ರಾರ್ಥನೆಯನ್ನ ಮಾಡುವಾಗ ಪ್ರಾರ್ಥನೆಯನ್ನ ಮಾಡಿದ ವಿಚಾರಗಳಿಗೆ ಆಶೀರ್ವಾದವನ್ನು ಮಾಡುವವನು ಆತನಾಗಿರುತ್ತಾನೆ. Seek God daily through your prayer and meditate upon his word so that your relationship with God will increase in your life. ಪ್ರಾರ್ಥನೆಯನ್ನ ಪ್ರಸನ್ನತೆಯಿಂದ ತುಂಬಿದವರಾಗಿ ಮಾಡುವವರಾಗಿರ್ರಿ. ವಾಕ್ಯಗಳನ್ನ ಮನಪೂರ್ವಕವಾಗಿ ಧ್ಯಾನಿಸುವವರಾಗಿರ್ರಿ. ಹೀಗೆ ನೀವು ಮಾಡುವುದರ ನಿಮಿತ್ತ ನಿಮ್ಮ ಸಂಬಂಧವು ಬಲವಾಗಿ ದೇವರಲ್ಲಿ ಕಟ್ಟಲ್ಪಡುತ್ತದೆ. Even one verse you read from the Bible, even one chapter you read from the Bible, the entire day you need to meditate upon what God is trying to speak to us through his word, and you build your relation through the word. ನೀವು ದಿನಪ್ರತಿಯೂ ಒಂದು ಅಧ್ಯಾಯವನ್ನ ಓದಿದರೆ ಆ ಒಂದೇ ಒಂದು ವಚನದ ಮೂಲಕವಾಗಿ ದೇವರು ನಿಮ್ಮ ಬಳಿ ಏನನ್ನ ಮಾತನಾಡಲಿಕ್ಕಾಗಿ ಬಯಸುತ್ತಾ ಇದ್ದಾನೆ ಎಂಬುವಂತದನ್ನ ಅವಲೋಕನ ಮಾಡಿಕೊಳ್ಳ್ರಿ. When you talk to God, that is your prayer. ನೀವು ದೇವರ ಸಂಗಡ ಮಾತನಾಡ್ರಿ, ಅದುವೇ ನಿಮ್ಮ ಪ್ರಾರ್ಥನೆ. You will build your relationship with God. ನೀವು ನಿಮ್ಮ ಸಂಬಂಧವನ್ನ ದೇವರ ಬಳಿ ಕಟ್ಟಿಕೊಳ್ಳುತ್ತೀರಿ. When you read the word and meditate the word, you're building your relationship with God because God speaks to us through his word.
ನೀವು ಈ ರೀತಿಯಾಗಿ ವಾಕ್ಯಗಳನ್ನ ಧ್ಯಾನ ಮಾಡುವುದರ ಮೂಲಕವಾಗಿ ನೀವು ಪ್ರಾರ್ಥನಾ ಪೂರ್ವಕವಾಗಿ ಇರುವುದಾದ್ರೆ ನಿಮ್ಮ ಸಂಬಂಧವನ್ನು ದೇವರು ಕಟ್ಟುವವನಾಗಿರುತ್ತಾನೆ. Third thing, we need to worship God. When you worship God, you seek God and you focus on the hearts on Him through the worship, what you present to yourself, and worship God in the presence of God. ಮೂರನೆಯದಾಗಿ ನಿಮ್ಮನ್ನ ನೀವು ದೇವರ ಸಾನ್ನಿಧ್ಯದಲ್ಲಿ ದೇವರಿಗೆ ಯಾವ ರೀತಿಯಾಗಿ ನಿಮ್ಮನ್ನ ನೀವೇ ಸಮರ್ಪಣೆ ಮಾಡಿಕೊಳ್ಳುತ್ತೀರಿ, ಅದು ಕೂಡ ನಿಮ್ಮನ್ನ ಸಂಬಂಧವನ್ನು ಕಟ್ಟುವುದರಲ್ಲಿ ನಡೆಸುತ್ತದೆ. Seek ye first the kingdom of God and His righteousness, and all things shall be added unto you in your lives. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ನಿಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ಅದರ ಹಿಂದೆ ಬರುವಂತದ್ದಾಗಿದೆ. Today, what is your situation? What are the things, whatever you are going through in your life? Do you have that relationship with God? ಇವತ್ತು ನಿಮ್ಮ ಜೀವಿತದ ಪರಿಸ್ಥಿತಿಗಳು ಎಂಥವುಗಳು ಆಗಿವೆ, ಯಾವ ಹಾದಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಪ್ರಾರ್ಥನೆಯಲ್ಲಿ ನೀವು ಅವುಗಳನ್ನ ದೇವರ ಮುಂದೆ ತರ್ರಿ. Do you know your God as your Abba Father? Do you have that connection and the relationship with God in your lives? ದೇವರು ನಿನಗೆ ಪರಲೋಕದ ಅಪ್ಪ ತಂದೆ ಆಗಿದ್ದಾನೆ ಎನ್ನುವಂತದ್ದನ್ನ ಅರಿತವನಾಗಿದ್ದೀಯೋ, ಆ ಸಂಪರ್ಕ ನಿನಗಿದೆಯೋ? Do you pray to God? Do you worship God? Do you read the word of God so that your relationship will be stronger in your life? ನೀನು ದೇವರ ವಾಕ್ಯಗಳನ್ನ ಓದುತ್ತಾ ಇದೆಯೋ, ಪ್ರಾರ್ಥನೆಯನ್ನ ಮಾಡುವವನಾಗಿದೆಯೋ, ದೇವರಿಗೆ ತಕ್ಕ ಹಾಗೆ ಆರಾಧನೆಯನ್ನ ಸಲ್ಲಿಸುವವನಾಗಿದೆಯೋ, ಹಾಗಿರುವುದಾದರೆ ನಿನ್ನ ಸಂಬಂಧವು ದೇವರ ಸಂಗಡ ಬಲವಾಗಿ ಕಟ್ಟಲ್ಪಡುತ್ತದೆ. When you pray to God, ನೀನು ದೇವರಿಗೆ ಪ್ರಾರ್ಥನೆ ಮಾಡುವಾಗ, when you meditate on His word, ನೀನು ಈ ವಾಕ್ಯವನ್ನ ಕುರಿತು ಧ್ಯಾನ ಮಾಡುವಾಗ, when you worship God, ನೀವು ದೇವರನ್ನ ಆರಾಧನೆ ಮಾಡುವಾಗ, you will see God in your life for everything in your life. ನಿಮ್ಮ ಜೀವಿತದ ಪ್ರತಿಯೊಂದು ವಿಚಾರಗಳಿಗಾಗಿಯೂ ದೇವರ ಸಾನ್ನಿಧ್ಯವನ್ನ ಹುಡುಕುವವರಾಗಿರುತ್ತೀರಿ. Then you will be a child of God. ಆನಂತರ ಮಾತ್ರವೇ ನೀವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ. Seek ye first the kingdom of God and His righteousness, so that everything shall be added into your lives. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವವರಾಗಿ ನೀವು ಇರ್ರಿ, ಆಗ ನಿಮ್ಮ ಜೀವಿತದಲ್ಲಿ ಎಲ್ಲವೂ ನಿಮಗೆ ಅದರ ಹಿಂದೆ ಬರುವಂತದ್ದಾಗಿದೆ. Let's pray right now. ಈಗ ನಾವೊಂದು ಪ್ರಾರ್ಥನೆಯನ್ನು ಮಾಡೋಣ. Father, we thank you, Lord. Today we heard about you, Lord, speaking of God from Matthew 6:33, that seek ye first the kingdom of God and His righteousness, and all things shall be added into our lives. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 33ನೇ ವಚನದ ಆಧಾರದಲ್ಲಿ ನೀನು ನಮ್ಮ ಸಂಗಡ ಮಾತನಾಡಿದೆ, ನಾವು ನಿಮ್ಮೊಂದಿಗೆ ಮಾತನಾಡಿದ್ದೇವೆ. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಆಗ ಅದರ ಹಿಂದೆ ಎಲ್ಲವೂ ಒದಗಿ ಬರುತ್ತವೆ ಎಂಬುದಾಗಿ. Today we seek you, Lord, with wholeheartedness, O God. Lord, we pray to you, Lord. We worship you, Lord. We meditate upon your word so that our relationship with you will be stronger. We seek you with wholeheartedness in Jesus' name. ದೇವರೇ, ಈ ದಿನದಲ್ಲಿ ನಾವು ನಿನ್ನನ್ನು ಪೂರ್ಣ ಹೃದಯದಿಂದ ಹುಡುಕುವವರಾಗಿದ್ದೇವೆ. ನಾವು ಪ್ರಾರ್ಥನೆ ಮಾಡುತ್ತೇವೆ, ವಾಕ್ಯ ಧ್ಯಾನ ಮಾಡುತ್ತೇವೆ, ಮನಪೂರ್ವಕವಾಗಿ ನಿನ್ನನ್ನು ಆರಾಧಿಸಿ ನಿನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುತ್ತೇವೆ ಸ್ವಾಮಿ. Jesus, come into our lives. ಯೇಸುವೇ, ನಮ್ಮ ಜೀವಿತದ ಒಳಗಡೆ ಬಾ ಸ್ವಾಮಿ. As my Lord and Savior, O ನನ್ನ God. ಕರ್ತನು ರಕ್ಷಕನು ಆಗಿ ಬಾ ಸ್ವಾಮಿ. Because you are my Lord, and Lord, I am your child, O God. ದೇವರೇ, ನೀನೇ ನನ್ನ ಕರ್ತನು, ನಾನು ನಿನ್ನ ಮಗುವಾಗಿದ್ದೇನೆ ಸ್ವಾಮಿ. Change my life, Jesus, ನನ್ನ ಜೀವಿತವನ್ನ ಬದಲಾವಣೆ ಮಾಡು ಸ್ವಾಮಿ. so that I will seek you all the days of my life, O God, to build my relationship with you, Abba Father. ನನ್ನ ಜೀವಿತ ಕಾಲವೆಲ್ಲ ನಾನು ನಿನ್ನನ್ನು ಹುಡುಕುವವನಾಗಿದ್ದೇನೆ. ಅಪ್ಪ ತಂದೆಯೇ, ನಿನ್ನೊಂದಿಗೆ ಸಂಬಂಧವನ್ನು ಕಟ್ಟಿಕೊಳ್ಳಲು ಬಯಸುತ್ತೇನೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ತಂದೆ. Amen. ಆಮೆನ್. Amen. God bless you. Jesus loves you, and seek ye first the kingdom of God and His righteousness, so that everything God will make it possible in your lives. ನಿಮ್ಮ ಜೀವಿತದಲ್ಲಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡುವವರಾಗಿರ್ರಿ. ಆತನು ಎಲ್ಲಾ ಕಾರ್ಯಗಳನ್ನು ಸಕಾರಾತ್ಮಕವಾಗಿ ಮಾಡುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ.